ಒಬ್ರು ಸ್ಮೈಲ್ ಮಾಡಿದ್ರು, ಇನ್ನೊಬ್ರು ಥ್ಯಾಂಕ್ಸ್ ಹೇಳಿದ್ರು, ಇನ್ನೊಬ್ರಿಗೂ ಯಾಕೆ ನನ್ನ ಹತ್ರ ಬರೋರಿಗೆಲ್ಲ ನಾನು ಚೆನ್ನಾಗಿ ಕೆಲಸದಲ್ಲಿ ಇರ್ಬಾರ್ದು. ನಾನು 3 days ಕ್ಯಾಂಪ್ ಹೋಗಿದ್ದೆ ಹೋದ ವಾರ. ಆ ಎಮ್ಮನ ಹೆಸರು ಶಾಂತಮ್ಮ ಅಂತ, ಕಸ ಗುಡಿಸ್ತಾ ಇದ್ಲು ಅಲ್ಲಿ. ನನಗೆ ಅಲ್ಲಿ ಎಷ್ಟೊಂದು ಜನ ಅಲ್ಲಿ ವರ್ಕ್ ಮಾಡ್ತಾರೆ. ಅವಳೊಬ್ಳು ಮಾತ್ರ ಯಾವಾಗಲೂ ಬಂದರು, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್ ಅಂದಳು. ಇದೇ ಥರ ಇಲ್ಲ ಒಬ್ಬರಿದ್ದಾರೆ ಸರ್, ಅದೇ ಹೆಸರು ಬೇರೆನಾ? ನಾನು ಆ ಶಾಂತಮ್ಮ ನಾನೇನು ಮಾಡಿದೆ, ನಮ್ಮ ಪಾರ್ಟಿಸಿಪೆಂಟ್ಸ್ ಎಲ್ಲ ಅಲ್ಲೇ ತಿಂಡಿ ತಿಂತಾ ಇದ್ರು. ನಿನ್ನ ಹೆಸರೇನಮ್ಮ? ಶಾಂತಮ್ಮ. ನೋಡ್ರಿ, ಶಾಂತಮ್ಮ 3-4ನೇ ಕ್ಯಾಂಪಿಗೆ ಬಂದಿದ್ದಾರೆ. ಶಾಂತಮ್ಮ ಒಂದು ಗುಟ್ಟು ಹೇಳಮ್ಮ, ನೀನು ಏನೇ ಕೆಲಸ ಮಾಡಿದ್ರು ನನ್ನಂತ ಇರ್ತೀಯಲ್ಲಮ್ಮ, ಹೆಂಗಮ್ಮ? ಅಯ್ಯೋ ಏನಿರ್ತದೆ ಸ್ವಾಮಿ, ಮಾಡೋ ಕೆಲಸ ಸರಿಯಾಗಿ ಮಾಡಿದ್ರಾಯ್ತು. ಮಾಡೋ ಕೆಲಸ ಸರಿಯಾಗಿ ಮಾಡೋದು. ಈ ಜಸ್ಟ್ ಹೋದ್ವಾರ 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡಿದೆ ದೇವರಹಳ್ಳಿ ಹತ್ರ, ಒಂದು ಡಿವೈನ್ ಸೆಂಟರ್ಗೆ. ಅಲ್ಲಿ ಅವಾಗ ಹೋಗಿ ಮಾಡ್ತೇನೆ. ತುಂಬ ಜಾಗ ತುಂಬ ಚೆನ್ನಾಗಿದೆ. ಸೊ ದಟ್ಸ್ ಇಟ್. ನಾನು ಹೇಳೋದನ್ನು ಹೇಳಿದ್ದೀನಿ, ಅರ್ಥ ಆಯ್ತಲ್ಲ? ಒಂದ್ಸರಿ ಕನ್ನಡದಲ್ಲಿ ಓದ್ತೀರಾ, ಇಂಗ್ಲೀಷಲ್ಲಿ ಓದ್ತೀರಾ? ಒಂದು ಕನ್ನಡದಲ್ಲಿ ನಾನು 1 2 3 ಸ್ಟಾರ್ಟ್ ಅಂತೀನಿ. ಯಾಕೆಂದರೆ ಸ್ಟಾರ್ಟ್ ಅಂದರೆ ಅಲ್ಲಿ ನೀವು ಶುರು ಮಾಡಬೇಕು ಅಂತ ಗೊತ್ತಾಗುತ್ತೆ. 3 ಸರಿ ಹೇಳಿ ಇವಾಗ ಕನ್ನಡದಲ್ಲೇ. ಆರಾಮ ವಲಯದಿಂದ ಪ್ರಯತ್ನ. ಓಕೆ, 1 2 3 ಸ್ಟಾರ್ಟ್. ಗುಡ್. ಸೊ ಅಲ್ಲಿ ಏನಾದರೂ ಪುಕ್ಸಟ್ಟೆ ಅಕ್ಕಿ ತಗೊಂಡು ಎಷ್ಟೊಂದು ಜನ ಕೆಲಸ ಮಾಡೋದಿದೆ ಇರೋದನ್ನ ನೋಡಿ ಬೇಸರ ಆಗಿದೆ. ಅರ್ಥ ಮಾಡ್ಕೊತಾ ಇಲ್ಲ ಅವ್ರು ಜನ. ಹಾಗಾದರೆ ನಾನು ಯಾರೋ ಒಬ್ಬನ ಕೇಳಿದೆ, ಉತ್ತರ ಕನ್ನಡದಲ್ಲಿ 15 ವರ್ಷ ಹಿಂದೆ ಈ ವಿಷಯಕ್ಕೆ ನಮ್ಮಪ್ಪ ಕೆಲಸ ಮಾಡೋದು ನಿಲ್ಲಿಸ್ಬಿಟ್ರು ಸರ್. ಹಾಗಾದ್ರೆ ಎಣ್ಣೆ ಹೊಡಿಯೋಕ್ಕೆ ನಮ್ಮಮ್ಮ ದುಡ್ಕೊಂಬರ್ತಾರಲ್ಲ ಸರ್, ಅದನ್ನು ಕಿತ್ಕೊಂಡು ಹೋಗ್ತಾರೆ. 15 ವರ್ಷದಿಂದ ಕುಮಟ ಹತ್ರ ಒಂದು ಊರಲ್ಲಿ ನಡೆದಿದ್ದ ಒಂದು ಘಟನೆ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್. ವೀಕ್ಷಕರಿಂದ ಆಟಗಾರರಾಗುವಿಡೆಗೆ. ನೀವು ನೋಡಿ, ಈಗ ಮನೆ ಕ್ರಿಕೆಟ್ ಆಯಿತು, ಇನ್ನೊಂದಾಯಿತು, ಆಡಿಯನ್ಸ್ ಸಂಖ್ಯೆ ಜಾಸ್ತಿ ಇರುತ್ತೆ, ಪ್ಲೇಯರ್ಸ್ ಸಂಖ್ಯೆ ಕಡಿಮೆ ಇರುತ್ತೆ. ನಾನೇನು ಹೇಳೋಕ್ಕೆ ಬಳಸ್ತೀನಿ ಅಂದರೆ, ಯಾವುದೋ ಒಂದು ಫೀಲ್ಡಲ್ಲಿದ್ದೀರಾ, ಯಾವುದೋ ಒಂದು ಕೆಲಸದಲ್ಲಿದ್ದೀರಾ, ಯಾವುದೋ ಒಂದು, ಆರ್ ಯು ಎ ಪ್ಲೇಯರ್ ಆರ್ ಎ ವ್ಯೂಯರ್? ನಾರ್ಮಲಿ ಏನಾಗಿರುತ್ತೆ ಅಂದರೆ ವ್ಯೂಯರ್ಸ್ ಆಗಿರ್ತೀವಿ, ಕರೆಕ್ಟ್? ನನಗೇನು ಅಂದರೆ ಬಿ ಎ ಪ್ಲೇಯರ್. ನನ್ನ ಫ್ರೆಂಡು ದಾಶ್ರತಿ ನೆನಪಾಗ್ತದೆ. ನಾನು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಿದ್ದಾಗ ಅವನು 2nd ಡಿವಿಷನ್ ಅಸಿಸ್ಟೆಂಟು. ಆವಾಗ ಜೂರಿಸ್ಟಿಕ್ಷನ್ ಚೇಂಜ್ ಆಯಿತು, ಕಮರ್ಷಿಯಲ್ ಟ್ಯಾಕ್ಸ್ದು ಬೇರೆ ಬೇರೆ ಆಫೀಸರು, CTOಗೆ, ಈ ಅಸಿಸ್ಟೆಂಟ್ ಕಮಿಷನರ್, ಈ ಥರ ಡಿವೈಡ್ ಆಗುತ್ತೆ. ಅವನು ಅಲ್ಲೇ 8-10 ವರ್ಷ ಇದ್ದಿದ್ದರಿಂದ ಅರ್ದು ಕುಡಿದ್ಬಿಟ್ಟಿದ್ದ ವಿಷಯನ, ಯಾವ್ಯಾವ ಏರಿಯಾ ಎಲ್ಲಿ ಹೆಂಗೆ ಡಿವೈಡ್ ಮಾಡಿರೋದು ಅಂತ. ಆ ಯಪ್ಪ ಮಧ್ಯದಲ್ಲಿ ಆಫೀಸರ್ಸ್ ಕರೆಸ್ತಾನೆ ಇರಲಿಲ್ಲ, ಕಮಿಷನರು ಡೈರೆಕ್ಟಾಗಿ ಆ ದಾಶ್ರತಿನ ಕರೀರಿ ಇನ್ನರು. ಯಾಕೆಂದರೆ ಅವ್ನು ಕ್ಲರ್ಕ್ ಈಸ್ ಅನ್ ಎಕ್ಸ್ಪರ್ಟ್. ಸಿಮಿಲರ್ ವೇ ಇನ್ನೊಬ್ಬ ಬಾಬು ಅಂತ ಇದ್ದರು, ವೆಂಕಟೇಶ್ ಬಾಬು ಅಂತ. ಆ ಯಪ್ಪ ಪ್ರೊಫೆಷನ್ ಟ್ಯಾಕ್ಸ್ ಎಕ್ಸ್ಪರ್ಟ್. ಈ ಮಿಡ್ಲ್ ಲೆವೆಲ್ DC-ಗಳು AC-ಗಳಿಗೆ ಅಷ್ಟು ಆಳ್ವಗಳಿಲ್ಲ, ಬರೀ ಆಫೀಸರ್ ಕೆಲಸ ಮಾಡಬೇಕಲ್ಲ, ಕೆಲಸ ಮಾಡ್ತಾರೆ. ಇನ್ನೂ ಒಬ್ಬ DC ಇನ್ನೂ ಒಂಥರ ಬೇಜಾರಾಯಿತು. ಲೈಬ್ರರಿಯಲ್ಲೇ ಕೂತಿರೋರು. ಏನಕ್ಕೆ ಅಂದರೆ ಅವ್ನು ಮಾಡಿದ್ರು ಸರಿಯಾಗಿ ಎಲ್ಲ ಕೆಲಸ ಹಾಳು ಮಾಡ್ತಾನೆ ಅಂತ ಸಂಬಳ ಕೊಟ್ಟು ಬರೀ ಅಟೆಂಡೆನ್ಸ್ ಹಾಕ್ಬಿಟ್ಟು ಲೈಬ್ರರಿಲಿ ಎಲ್ಲರೂ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ರಂತೆ ಒಬ್ಬ DC-ಗೆ. ನಾನು ಕಣ್ಣಾರೆ ನೋಡಿರೋದು ಹೇಳ್ತಾ ಇದ್ದೀನಿ. ಅಂದರೆ ನಾಲಾಯಕ್ ಅಂತ ಸಂಬಳ ಕೊಟ್ಟು ಹೋಗಿ ಎಲ್ಲರೂ ಕೂತ್ಕೊಟ್ಟೆ, ಇಲ್ಲಿರೋ ಬಿಲ್ಡಿಂಗಲ್ಲಿ ಓಡಾಡ್ಕೊಂಡಿರೋ. ನನಗದೊಂಥರ ಇದ್ರೂ ಒಂದೇ ಸತ್ರು ಒಂದೇ ಅಂತ ಅನ್ಸಲ್ವ? ಅವನು ಸರಿ ಅಸಹ್ಯ ಅನ್ಸಲ್ವ? ಈ ಉದಾಹರಣೆಗಳು ಕೊಟ್ಟಿದ್ದೇನೆ. ಬಿ ಎ ಪ್ಲೇಯರ್. ನಾನು ಹಿಂದೆ ಆರ್ಗನೈಸ್ ಮಾಡ್ತಾ ಸುಮಾರು ಬ್ಯಾಕ್ ಎಂಡಲ್ಲಿ ಇರ್ತಾ ಇದ್ದೆ. ಬ್ಯಾಕ್ ಎಂಡಲ್ಲಿದ್ದಾಗ ಒಂದು 10-15 ವರ್ಷ ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ ಇದೆಲ್ಲ. ನಾನು ಹಿಂದೆ ಕೂತ್ಕೊಂಡು ಎಂಜಾಯ್ ಮಾಡಿವೆ ಎಲ್ಲರೂ. ಒಂದು 2-3 ಸಮಾರಂಭದಲ್ಲಿ ಏನಾಯಿತು ಅಂದರೆ, ಅಲ್ಲವರು ಅಲ್ಲಿ ಕೂತ್ಕೊಳ್ಳೋಕೆ ಕಾರಣ ನಾನು ಅಲ್ಲಿ ಕೂತಿರ್ಬೋದು. ಇಲ್ಲಿ ವೇದಿಕೆ ಮೇಲೆ ಬಂದು ನನ್ನ ಹೆಸರು ಬಿಟ್ಟು ಉಳಿದವ್ರದೆಲ್ಲ ಹೇಳಿದ್ರು. ಆವತ್ತಿಂದ ಅರ್ಥ ಆಯಿತು, ಇದು ಸಮಯ ಅರೌಂಡ್ 97. ಆವತ್ತಿಂದ ಏನು ಮಾಡಿದೆ ಅಂದರೆ, ಫಸ್ಟ್ ನಾನು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಅವ್ರನ್ನ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಳ್ಳೋಕೆ ಶುರು ಮಾಡಿದೆ. ಇವತ್ತು ನನ್ನ ಗುರುತಿಸ್ತಾರೆ ಜನ. ಅದು ತುಂಬ ದೊಡ್ಡ ಹೆಸರುಗಳು ಅವರು ನನಗೆ ಆ ರೀತಿ ಮಾಡಿದ್ದು.
ಆವಾಗ ಅರ್ಥ ಆಯಿತು, ನಾನು ಪ್ಲೇಯರ್ ಆಗಿರಬೇಕು ಅಂತ. ಆವತ್ತಿಂದ ಕ್ಯಾಮ್ರಾ ಮುಂದೆ ಬಂದೆ, ಬೇರೆಯವ್ರಿಗೆ ಕಳಿಸ್ತಾ ಇದ್ದೆ, ನಾನೇ ಹೋದೆ ಟಿ ವಿ ಶೋಗೆ. ನಾನು ಇನ್ನೂ ಸೆಲೆಕ್ಟ್ ಆಗಿರಲಿಲ್ಲ. ಇನ್ನು ಒಂದು ಅವಕಾಶ ಇತ್ತು, ಬ್ಯಾಂಕರ್ ಕರೆದ್ರು, ಬೇರೆಯವ್ರಿಗೆ ರೆಫರ್ ಮಾಡಿ ನಮಗಿನ್ನ ಸೀನಿಯರ್ಸ್ ಟ್ರೈನರ್ಸ್ ಇದೆ, ಇಲ್ಲ ಈ ಸರಿ ನಾನೇ ಬರ್ತೀನಿ ಅಂತ. ಅದಿನ್ನೂ ವಿಡಿಯೋ ಇದೆ ಯೂಟ್ಯೂಬಲ್ಲಿ. ಭರತ್ ಚಂದ್ರ ASN ಬಾರ್ ಅಂತ ಅವರು ಕುಂದಾಪುರದವರು, ಅವ್ರ ಜೊತೆಗೆ ನಾನು ಅವಾಗ 98 ವಿಷಯ ಇರ್ತಾ ಇದ್ದೀನಿ. ಆ ವಿಡಿಯೋ ಇದೆ, 1 hour. ನಾನೇ ಹೋದೆ, ಅವಾಗಿನ್ನೂ ಬಡಿ ಟ್ರೈನರ್. ಆಮೇಲೆ ಬೇರೆಯವ್ರನ್ನ ಕೇಳಿದೆ, ಅವ್ರು ಸೀನಿಯರ್ ಟ್ರೈನರ್ಸ್ ಜೊತೆ ನೀವು ಈಕ್ವಲ್ ಆಗಿತ್ತು ಸರ್, ನಿಮ್ದೇನೋ ನೀವು ಈ ಹೊಸಬ್ರು ಅವರು ಅಂತ ಅನ್ನಿಸ್ಲಿಲ್ಲ ಅಂತ. ಇನ್ನೂ ಧೈರ್ಯವಾಗಿ ಬಂದೆ. ನನ್ನ ಅನುಭವನೂ ಸೇರಿಸಿ ಹೇಳ್ತಾ ಇದ್ದೀನಿ. 10-15 ವರ್ಷ ಎಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಕ್ಕೆ ನಾನು ಕಾರಣೀಭೂತನಾಗಿದ್ದು, ಹಿಂದೆಯಿಂದ ಸಂಜೆ ಖುಷಿ ಪಡ್ತಾ ಇದ್ರೆ ಜನ, ನಾನು ಇರಬೇಕು. ಆಮೇಲೆ ಇನ್ನೊಂದೇನು, ಯಾವಾಗಲೂ ನಾವು ಏನು ಜವಾಬ್ದಾರಿ ತಗೋತೀವಿ ಅದರಿಂದ ನಾವು ಬೆಳೆಯೋದು. ಈ ಥರದೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಯಾರಾದ್ರು ಇನ್ಚಾರ್ಜ್ ತಗೋತೀರಿ ಇನ್ನೇನ್ರಿ ಅಂದರೆ ಸುಮ್ಮನೆ ಸೈಡ್ಗೆ ಹೋಗ್ತಾ ಇದ್ರೆ ಅವ್ರು ಯಾವತ್ತೂ ಉದ್ದಾರ ಆಗಲ್ಲ. ಓಕೆ, ಯಾಕಂದ್ರೆ ಅದನ್ನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ. ಕಂಪ್ಯೂಟರ್ಸ್ ಬಂದಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು 150 ಒಂದು 200 ಕಂಪ್ಯೂಟರು ಅಡ್ಜಸ್ಟ್ ಆಗಬೇಕಲ್ಲ ಅಂತ ಜನಕ್ಕೆ. ಇನ್ನೊಂದೇನು, ಕಂಪ್ಯೂಟರ್ ಬಂದುಬಿಟ್ರೆ ನಮ್ಮ ಕೆಲಸ ಕಿತ್ಕೊಂಡ್ಬಿಡ್ತಾರೆ ಅಂತ ಒಂದು ಮೈಂಡಲ್ಲಿ ಇರುತ್ತಲ್ಲ. 5-6 ವರ್ಷ ಬಿಟ್ಟು ಕಂಪ್ಯೂಟರ್ ಕವರ್ ಓಪನ್ ಮಾಡಿರೋದು. ಯಾಕಂದ್ರೆ ನಾನು ಗೋಲ್ಡನ್ ಇಂಚರ್ ಯಾವಾಗ ರಜಾ ಹಾಕೋನು, ಕೀ ನನಗೆ ಕೊಟ್ಟೋಗೋನು. ಅಷ್ಟೊಂದು ಹಳೆ ಕಂಪ್ಯೂಟರ್ ಆಗೋದು ಅವು. ಅಂದರೆ ಇದೇ ನಾನು ಚೇಂಜ್ ಆಗಲ್ಲ. ಸೊ ಇಲ್ಲೇನೋ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಪ್ರತಿ ಪಾಯಿಂಟಲ್ಲಿ ನಿಮಗೆ. ನಿಮ್ಮ ಲೈಫ್ಗೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಯು ಬಿ ಎ ಲೀಡರ್. ಈಗ ಒಂದು ಪುಟ್ಟ ನಾಯಿನೂ ಅದ್ರ ಏರಿಯಾಗ ಬಂದರೆ ಬಹು ಅಂತವೆ. ನಿಮ್ಮ ಕೆಲಸ ತಗೊಂಡು ಬೇರೆಯವ್ರು ಯಾರಾದ್ರು ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಬಿಡು, ನಿಮ್ಮ ಕೆಲಸ ಕಡಿಮೆ ಆಯಿತು ಅಂದರೆ ನಾಲಾಯಕ ಕಳಬೇಕಾಗತ್ತೆ. ಕರೆಕ್ಟಾ? ಇಲ್ಲೊಂದು ಪದ ನನ್ನದೇ ಒಂದು ಕಾಯಿನ್ ಮಾಡಿದ್ದೀನಿ, ನೋ ಒನ್ ಈಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಈ ಪ್ರಪಂಚದಲ್ಲಿರೋರು ಯಾರೂ ಯೂಸ್ಲೆಸ್ ಇಲ್ಲ. ನೋ ಒನ್ ಈಸ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್. ಕರೆಕ್ಟಾ? ನಿಜ ಹೇಳ್ತೀನಿ. ಈಗ ನನ್ನ ಕೆಪಾಸಿಟಿ ನಾನು ಅರ್ಥ ಮಾಡ್ಕೊಳ್ತಾ ಐ ಆಮ್ ಎಕ್ಸ್ಪ್ಲೋರಿಂಗ್ ಮೈಸೆಲ್ಫ್. ಅಟ್ ಪ್ರೆಸೆಂಟ್ ಅಟ್ಲೀಸ್ಟ್ ಒಂದು 10 ಜನಕ್ಕೆ ಅದು ನಾನು ಈಕ್ವಲ್ ಇದ್ದೀನಿ. ಕೆಲವು ಫೀಡ್ಬ್ಯಾಕ್ಗಳಿಗೆ ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ಜಯಪ್ರಕಾಶ್ ಅವರಿಗೆ 1000 ವರ್ಷದಷ್ಟು ಅನುಭವ ಆಗಿದೆ ಅಂತ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ. ಓಕೆ, 1000 ವರ್ಷ. ನಾನು 1000 ವರ್ಷ ಬದುಕೋಕ್ಕಾಗಲ್ಲ ಗೊತ್ತು, ಬಟ್ ಅಷ್ಟು ಅನುಭವ ತೊಗೊಳಕ್ಕೆ ಈ ಲೈಫಲ್ಲಿ ಸಾಧ್ಯ ಆಗುತ್ತೆ ಅಂದರೆ ಯಾಕೆ ತಗೋಬಾರ್ದು? ನಾನು ತೊಗೊಂಡಿದ್ದೀನಿ. ಬಿಕಾಸ್ 2000 ಜನ ಸಾಧಕರ ಪಕ್ಕದಲ್ಲಿ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ದೀನಿ. ಅವ್ರ ಲೈಫ್ ಇಲ್ಲೇ ನೋಡ್ಬಿಟ್ಟಿಲ್ಲ ನಾನು. ಅದು ಮೋರ್ ದೆನ್ 100 ಫೀಲ್ಡ್ಸ್ ಸಾಧಕರನ್ನೆಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡ್ತಾರೆ. ನಿಮ್ಮ ಲೈಫಲ್ಲೂ ನಿಮ್ಮ ಫ್ಯಾಮಿಲಿನಲ್ಲೂ ಒಂದು ಕೆಲಸ ಏನಾಗುತ್ತೆ, 2-3 ಅಣ್ಣ ತಮ್ಮಂದಿರಿದ್ರೆ ನಮ್ಮ ಅಣ್ಣ ಮಾಡ್ತಾವನಲ್ಲ, ತಮ್ಮ ಮಾಡ್ತಾವನಲ್ಲ ಅಂತ ಒತ್ಲ ಹೊಡೆಯೋರು ಬ್ರದರ್ಸ್ ನೋಡ್ತಾ ಇದ್ರು. ಟೇಕ್ ಎ ಲೀಡ್. ಗಾಟ್ ದಿ ಪಾಯಿಂಟ್? ಓಕೆ, 1 2 3 ಸ್ಟಾರ್ಟ್. ಎನರ್ಜಿ ಕಡಿಮೆ ಆಗುತ್ತೆ. 2ನೇ ದಿಕ್ಕನೇ ಇನ್ನೂ 34 ಪಾಯಿಂಟ್ ಇದೆ. ನಾನು ಟೈಮು ಮ್ಯಾನೇಜ್ ಮಾಡೋಕ್ಕೆ ಬ್ಯಾಲೆನ್ಸ್ ಮಾಡ್ತೀನಿ. ಹೆಂಗೆಂದರೆ ಯಾವುದಾದ್ರು ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ಮಾಡಿದ್ರೆ ಆಗಬೇಕು. ನನ್ನ ಕೈಲಿದೆ ಅಲ್ಲ. ಸೊ ಐ ಹ್ಯಾವ್ ದಿಸ್ ಕಂಟ್ರೋಲ್. ಗೊತ್ತು ನನಗೆ ಇವತ್ತು 3 ಬ್ಯಾಚ್ಗೆ 3 ಥರ ಟ್ರೈನಿಂಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೇಡಮ್ ಕೇಳಿ ರೂಪ ಅವ್ರಿಗೆ ಹೇಳಿದ್ದೀನಿ ಸಂಜೆ ಇರಬೇಕು ಫೀಡ್ಬ್ಯಾಕ್ ಅಂತ. ಯಾಕಂದರೆ ಬೇರೆಯೇ ಪವರ್ ಪಾಯಿಂಟು, ಬೇರೆಯೇ ಸ್ಲೈಡು, ಬೇರೆಯೇ ವಿಡಿಯೋ. ಅರ್ಥ ಆಯ್ತಾ? ನನಗೂ ನಾನೊಂಥರ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ಲ. ಸ್ನೇಹಿತರೆ, ಎನರ್ಜಿ ಯಾಕೆ ಡೌನ್ ಮಾಡ್ಕೊಂಡ್ರೆ ತಿಂದಿರೋದು ಸಾಕು ಬೆಳಿಗ್ಗೆ. ಸೀರಿಯಸ್ಲಿ, ಈಗ ನೀವು ಇದರೊಳಗಡೆನೆ ನನಗೇನು ಗೊತ್ತಾಯಿತು ಅಂದರೆ ಆಗಲೇ ವೀಕ್ಷಕರಿಂದ ಈಗ ಗುಂಡು ಹೊಡೆದಂಗೆ ಹೇಳ್ಬೇಕ್ರಿ. ಕಮ 1 2 3 ಸ್ಟಾರ್ಟ್. ನೋಡಿ, ಒಂದು ಸಣ್ಣ
ಟಾನಿಕ್ ಮೆಡಿಸನ್ ಕೊಟ್ಟಿದ್ದಕ್ಕೆ ಅಲ್ಲ ಒಂಚೂರು ಸಣ್ಣದಾಗಿ ವಾಯ್ಸ್ ರೈಸ್ ಮಾಡಿದೆ ಅಷ್ಟೇ. ದಟ್ಸ್ ಇಟ್. ನನಗೆ ನೀವು ಸರಿಯಾಗಿ ಹೇಳಿದ್ರೆ ಹೇಳ್ತಾ ಇದ್ನ ಇದು ಹೇಳ್ತಾ ಇಲ್ಲ. ಅದರಿಂದ ನನಗೇನು ಗೊತ್ತಾಯಿತು ಅಂದರೆ ನೀವು ಹೋಗ್ತಾ ಇರುತ್ತೆ ಎನರ್ಜಿ ಟಿಂಗ್ ಅಂತ ಇಳಿತಾ ಇದೆ. ಬೇಡ್ರಿ ನಂದು ಇವಾಗ ಏನು ಎನರ್ಜಿ ಇದೆ ಮೇಡಮ್, ನಾನು ಗ್ಯಾರಂಟಿ ಕೊಡ್ತೀನಿ. ಜೊತೆಗೆ ಲಾಸ್ಟ್ ಮಂತು ಒಂದು ಕಂಪ್ನಿಯವರು ಬಜೆಟ್ ದಿನ 3 ಶಿಫ್ಟಿಗೆ ಟ್ರೈನಿಂಗ್ ಮಾಡಬೇಕು ಅಂತ ಮಾಡಿಸಿದ್ರು. 24 hours 3 ಶಿಫ್ಟ್ಸ್ ಟ್ರೈನಿಂಗ್ ಮಾಡಿ ಬಂದಿರೋನು 2ನೇ ಬಾರಿಗೆ. ಒಂದು ದೊಡ್ಡ ಕಂಪ್ನಿ ನಾನೇ ಬೇಕು ಅಂತಾರೆ. ಅವ್ರು ಫ್ರೀ ಇರೋದೆಲ್ಲ ಅವತ್ತೇನೆ. ಬಜೆಟ್ ದಿನ ರೇಟ್ ಜಾಸ್ತಿ ಆಗಿಬಿಟ್ರೆ ಅಂದ್ಬಿಟ್ಟು ಅವತ್ತೊಂದು ಸ್ವಲ್ಪ ಅವ್ರಿಗೆ ಫ್ರೀ ಕೊಡ್ತಾರೆ, ಅವತ್ತೇ ಟ್ರೈನಿಂಗ್ ಮಾಡಬೇಕು ಅಂತ. ನನಗೆ ನಿಜವಾಗ್ಲೂ 24 ಗಂಟೆ ನಾನು ಯಾವತ್ತೂ ಶಿವರಾತ್ರಿ ಜಾಗರಣೆ ಮಾಡಿಲ್ಲ. ಅಂಥವನು ನೆಕ್ಸ್ಟ್ ಡೇ ಮಾರ್ನಿಂಗು ಫಸ್ಟ್ ಡೇ ಹೆಂಗಿದ್ದೆ ಹಂಗೆ ಇದ್ದೆ. ನನ್ನನ್ನು ನಾನು ಚೆಕ್ ಮಾಡ್ಕೊಂಡಾಗ ನನ್ನ ಬಗ್ಗೆ ಹೆಮ್ಮೆ ಆಗುತ್ತಾ ಇಲ್ಲ? ನಿಮಗೆ ನೀವು ಸರ್ಟಿಫಿಕೇಟ್ ಕೊಡ್ಕೋಬೇಕ್ರಿ. ಇಲ್ಲಿ ಒಂದ್ಸರಿ ಕೈ ಐತೆ ಬೆನ್ನು 3 ಸರಿ ತಟ್ಕೊಳ್ಳಿ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಅವರಿಗೆ ನಿಮ್ಮನ್ನೇ ನೀವು ನಾನು ಯೂಸ್ಲೆಸ್ ಫೆಲೋ ಹೋಪ್ಲೆಸ್ ಫೆಲೋ ಅಂತ ಅನ್ಕೋತಾ ಇದ್ರೆ ನನ್ನ ಸಂಬಳ ತಗೊಳ್ಳೋದು ದಂಡ. ಸೊ ಬುದ್ಧಿ ಇಲ್ಲ ಕೊಡ್ತಾರೆ ಬೇಡ ಅಲ್ಲ. ವಾಟ್ ಎವರ್ ಯು ಆರ್, ನನ್ನ ಬದುಕಿನ ಅನುಭವನು ಹೇಳಿದೆ. ಯು ಹ್ಯಾವ್ ಟು ಬಿ ಆನ್ ದ ಸ್ಟೇಜ್, ಯು ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಲೆವೆಲ್ಲಿಗೆ ನಾವು ಹೋಗಬೇಕು. ಎಸ್,